ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತೇನು ವಿಷಯ ಅಂದರೆ, ನಾನು ಸ್ವಲ್ಪ ಬೇಗ ಎದ್ಬಿಟ್ಟಿದ್ದೀನಿ. ನಿನ್ನೆ ಗಾಡಿ ತುಂಬ ಪ್ರಾಬ್ಲಮ್ ಆಗಿತ್ತು. ನೈಟ್ 12 o'clock ಆಗಿತ್ತು. ಫುಲ್ ಸ್ಮೋಕ್ ಬರ್ತಿತ್ತು ಸೈಲೆನ್ಸರೆಲ್ಲ. ಡೀಸೆಲ್ ಪೈಪ್ ಜಾಮ್ ಆಗಿತ್ತು ಅಂತ ನಿನ್ನೆ ನೈಟೇ ಅಂದ್ಕೊಂಡೆ. ಅದಕ್ಕೆ ನಿನ್ನೆ ನೈಟೇ ನಿಲ್ಲಿಸ್ಬಿಟ್ಟು ಮಲ್ಕೊಬಿಟ್ಟೆ. 12 o'clockಗೆ ಮಲಗಿಬಿಟ್ಟೆ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೀನಿ, ಇಲ್ಲಾಂದರೆ ತುಂಬ ಲೇಟ್ ಆಗ್ತಿತ್ತು. ಮತ್ತು ಬೆಳಿಗ್ಗೆ ಎದ್ದು ಟ್ಯಾಂಕ್ ಕೂಡ ಬಿಚ್ಚಿಬಿಟ್ಟು ಚೆಕ್ ಮಾಡಿದಾಗ ಜಾಮ್ ಆಗಿತ್ತು. ಮೈನ್ ಪೈಪ್ ಇದೆಲ್ಲ, ಅದ್ರ ಒಳಗಡೆ ಒಂದು ಫಿಲ್ಟ್ರ್ ಬರುತ್ತೆ, ಅದರಲ್ಲೆಲ್ಲ ಕಸ ಸೇರಿಕೊಂಡಿತ್ತು. ಅದೆಲ್ಲ ಕ್ಲೀನ್ ಮಾಡಿದೆ. ಮತ್ತು ರಿಟರ್ನ್ ಪೈಪ್ ಇದು ಕೂಡ ಕ್ಲೀನ್ ಮಾಡಿಬಿಟ್ಟು ಮತ್ತು ಅದನ್ನು ಫಿಟ್ ಮಾಡಿದೆ. ಲೈಟಾಗಿ ಬಿಸಿಲು ಬರ್ತಿತ್ತು, ಅದಕ್ಕೋಸ್ಕರ ಬೇಗ ಕೆಲಸ ಮಾಡುವಂಥ ಕೆಲಸ ಮಾಡಿದೆ. ಎಲ್ಲ ಒಂದೊಂದಾಗಿ ಎಲ್ಲ ನೆಟ್ ಬೋಲ್ಟ್ ಎಲ್ಲ ಹಾಕಿ ಮತ್ತು ಟ್ಯಾಂಕ್ನ ಮೇಲೆ ಎತ್ತಿ ಇಡಬೇಕಿತ್ತು. ಅದಕ್ಕೆ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಅದು ಎತ್ತಿ ಇಟ್ಟಾದಮೇಲೆ ಕೆಳಗಡೆ 2 ಬೋಲ್ಟ್ ಇತ್ತು, ಅದು ಟೈಟ್ ಮಾಡಬೇಕಿತ್ತು. ಅದರಲ್ಲಿ ಒಂದು ಸೈಡ್ ಸ್ವಲ್ಪ ಸ್ಲಿಪ್ ಆಗಿತ್ತು, ಅದು ಜಾಮ್ ಕೂಡ ಆಗಿತ್ತು. ಅದು ತುಂಬ ಕಷ್ಟಪಟ್ಟು ಹಾಕಿದೆ. ಅದು ಸ್ವಲ್ಪ ಅಂತ ತಿರುಗ್ತಾ ಇತ್ತು, ಅದಕ್ಕೆ ಅದನ್ನ ಹಾಗೆ ಬಿಟ್ಟೆ. ಆಮೇಲೆ ಅಲ್ಲಿಂದ ಹೊರಟೆ. ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕಿತ್ತು. ಹಾಗೆಯೇ ಹೋಟೆಲ್ ಹುಡ್ಕೋ ಬರ್ತಿದೆ. ಪೆಟ್ರೋಲ್ ಬಂಕ್ ಪಕ್ಕ ಒಂದು ಹೋಟೆಲ್ ಸಿಕ್ತು. ಅಲ್ಲೇ ಬ್ರೇಕ್ಫಾಸ್ಟ್, ಲಂಚ್ 2 ಕೂಡ ಜೊತೆಲೇ ಮಾಡಿದೆ. ಅದಾದಮೇಲೆ ಅಲ್ಲಿಂದ ಹೊರಟಾಗ ಮಳೆ ತುಂಬ ಜೋರಾಗಿ ಬರ್ತಿತ್ತು. ಮತ್ತು ಹಾಗೇ ಬರ್ತಾ ಇದೆ. ಹಾಸನದ ಹತ್ರ ಗಾಡಿ ಸ್ವಲ್ಪ ಸ್ಪೀಡ್ ಆಯಿತು. ಗಾಡಿ ತುಂಬ ಸ್ಪೀಡಾಗಿ ಬರ್ತಿತ್ತು. ಅದರಲ್ಲಿ ಏನಾಯ್ತು ಅಂದರೆ, ಫ್ರಂಟ್ದು ಗ್ಲಾಸ್ ಇದೆಲ್ಲ ಲೆಫ್ಟ್ ಸೈಡ್ದು, ಅದು ಗಾಳಿಗೆ ಕಿತ್ಕೊಬಂದ್ಬಿಟ್ಟು ಬ್ಲ್ಯಾಂಕೆಟ್ ಎಲ್ಲ ಕೆಳಗಡೆ ಬಂತು. ನಿಮಗೆ ಇಲ್ಲಿಂದ ಸರಿಯಾಗಿ ಗ್ಲಾಸ್ ಕಾಣಿಸಲ್ಲ, ನಾನು ಕೆಳಗೆ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಫ್ರಂಟಲ್ಲಿ ಗ್ಲಾಸ್ ಎಲ್ಲ ಒಳಗಡೆ ಹೊಂಟೋಗ್ಬಿಟ್ಟಿದೆ. ಮತ್ತು ಅಲ್ಲಿಂದ ಅದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಡು ಹೊರಟೆ. ಅಲ್ಲಿಂದ ಸೈಡಲ್ಲಿ ಮಣ್ಣೆಲ್ಲ ಬಿದ್ದಿತ್ತು, ಅದೆಲ್ಲ ಹಾಗೇ ನೋಡಿಕೊಂಡು ಹೊರಟು ಬಂದೆ ಮಂಗಳೂರಿಗೆ. ಬರೋಷ್ಟರಲ್ಲಿ ನೈಟ್ ಆಗಿತ್ತು. ಮತ್ತು ನಾಳೆ ಬೆಳಿಗ್ಗೆ ಹೋಗಬೇಕು ಶೋರೂಮ್ಗೆ. ಅದೆಲ್ಲ ಫಿಟ್ ಮಾಡಿಸ್ಬೇಕಲ್ಲ, ಮತ್ತೆ ಗ್ಲಾಸು ಫಿಟ್ ಮಾಡಿಸಿ, ಮತ್ತು ಸ್ವಲ್ಪ ಕೆಲಸ ಇದೆ ಗಾಡಿಯಲ್ಲಿ ಶೋರೂಮಲ್ಲಿ, ಅದು ಕೂಡ ಮಾಡಿಸ್ಬೇಕು. ಇನ್ನು ನಾಳೆ ವೀಡಿಯೋಲಿ ಸಿಗುವ ಗಾಯ್ಸ್. ಬಾಯ್.